ಇಲ್ಲಿ ಆದ್ಯತೆ ಅಲ್ಲ. ಇವತ್ತು ARAನ ಸಂಸ್ಥೆ ಏನಿದೆ ಆ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥದ್ದು 100ರಿಂದ 150 ಎಕರೆ. ಪಾಪ ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ 100 ಎಕರೆ ಮೇಲೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ARA ಅಂತಕ್ಕಂಥ ಒಂದು ಸಂಸ್ಥೆ ಟೆಸ್ಟಿಂಗ್ ಸೆಂಟ್ರಿಗೆ ನಮಗೆ ಬೇಕಾಗಿರ್ತಕ್ಕಂಥ ಜಾಗ 100ರಿಂದ 150 ಎಕರೆ. ಆದರೆ ಆ ಟೆಸ್ಟಿಂಗ್ ಸೆಂಟ್ರನ್ನ ನಾವು ಪ್ರಾರಂಭ ಮಾಡೋದ್ರಿಂದ ನೂರಾರು ಕಾರ್ಖಾನೆಗಳು ಪ್ರಾರಂಭ ಆಗ್ತಾವಲ್ಲಿ, ಆಗ ಡೆವಲಪ್ಮೆಂಟ್ ಆಗುತ್ತಲ್ಲ. ಪಾಪ ಅವ್ರು ಹೇಳ್ತಾ ಇದ್ದಾರಲ್ಲ, ನಮ್ಮದೆಲ್ಲ ನೀರಾವರಿ ನಮ್ಮ ಭಾಗದಲ್ಲಿ ಸಿಗಲ್ಲ ಅಂತ. ನಿಜ ಅದು. ನಮ್ಮ ರೈತರು ನೀರಾವರಿ ಜಮೀನ ಹೋಗ್ಬಿಟ್ಟು ನಾನು ಕೈಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳೋಕ್ಕಾಗುತ್ತಾ? ರೈತರ ಹೊಟ್ಟೆ ಮೇಲೆ ಹೊಡೆದು ಮಾಡೋದ ನಾವು? ರೈತರನ್ನ ಬೀದಿ ಪಾರು ಮಾಡಿ ನಾವು ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲಿ ಸರ್ಕಾರದ ಭೂಮಿ ಇದೆ, ಎಲ್ಲಿ ಡ್ರೈ ಲ್ಯಾಂಡು ಮಳೆಯ ಆಧಾರದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ಇದೆ, ಅಂಥ ಭಾಗದಲ್ಲಿ ಲ್ಯಾಂಡನ್ನು ಹುಡುಕಿ ರೈತರುಗಳಿಗೂ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳಿಗೂ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಕಾರ್ಖಾನೆಗಳಾಗಬೇಕು. ಆ ನಿಟ್ಟಿನಲ್ಲಿ ತೀರ್ಮಾನ ಮಾಡುತ್ತೆ. ಸರ್, ಈಗ ದಾವಣಗೆರೆ ದಕ್ಷಿಣದ ಬಗ್ಗೆ ನೀವು ಗಮನಿಸ್ತಾ ಇರ್ಬೋದು. ಅಲ್ಪಸಂಖ್ಯಾತರಲ್ಲಿ ಆಗಿರ್ತಕ್ಕಂಥ ಕಾಂಗ್ರೆಸ್ನ ಒಳಗಿನ ಗೊಂದಲಗಳು, ಇದನ್ನು JDS ಯಾವ ರೀತಿ ನೋಡ್ತಾ ಇದೆ? ಇದು ಅವ್ರ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ. ಬಹುಶಃ ಈ ಘಟನೆಯಿಂದ ಒಂದು ಸಮಾಜ, ಇವತ್ತಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಮಾಜದ ಮೇಲೆ ನಡೀತಾ ಇರ್ತಕ್ಕಂಥ ಒಂದು ಗುಮಾನಿ ಅನುಮಾನಗಳು ಆ ಸಮಾಜದಲ್ಲಿರ್ತಕ್ಕಂಥ ಕೆಲವು ನಾಯಕರ ಮೇಲೆ, ಈ ಗುಮಾನಿಯ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ಸಲ್ಲಿ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ, ಬಹುಶಃ ಮುಂದಿನ ದಿನಗಳಲ್ಲಿ ಆ ವರ್ಗದ ಜನ ನಮ್ಮ ಜೊತೆಯಲ್ಲೂ ಮೊದಲಿಂದಲೂ ನಮಗೆ ಹಲವಾರು ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ಸಹಕಾರ ಏನು ಬರ್ತಾಯಿತ್ತು, ಇವತ್ತು ಅವರಿಗೆ ಮನವರಿಕೆ ಆಗ್ತಕ್ಕಂಥದ್ದು ಈ ಬೆಳವಣಿಗೆಯಿಂದ ಆಗಬಹುದು ಅಂತಕ್ಕಂಥ ರಾಜಕೀಯದ ಒಂದು ಅನಾಲಿಸಿಸ್. ಅಂದರೆ ಆ ಥರದ್ದು ಏನಾದ್ರು ಸೂಚನೆಗಳು ನಿಮಗೆ ಸಿಗ್ತಾ ಇದೆ? ಇಲ್ಲ, ನನಗೆ ಯಾರ ಹತ್ರನೂ ನಾನು ಚರ್ಚೆ ಮಾಡಿಲ್ಲ, ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ನಾನು 25 ವರ್ಷ ಆಯಿತು. ನಾನು 1994 ನಾನು ಸ್ವಲ್ಪ ನೇರವಾಗಿ ರಾಜಕಾರಣಕ್ಕೆ ಬಂದವನು. ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಕಡಿಮೆ 27-30 ವರ್ಷ ಆದಂಥ ರಾಜಕೀಯದ ಅನುಭವಗಳು. ನಮ್ಮ ಪಕ್ಷದಲ್ಲಿ ಇದ್ದಂಥ ಭಾಳ ಜನ ಬೆಳೆದವರು ಏನೇನು ತೀರ್ಮಾನಗಳು ಮಾಡ್ಕೊಂಡು ಹೋಗಿದ್ರು, ಅವರವರ ಭಾವನೆಗಳು ಏನೇನಿದೆ ಅದೆಲ್ಲ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಿಮಗೆ ವಿಶ್ಲೇಷಣೆ ಅಂದರೆ ಸ್ವಾಗತ ಇದೆಯಾ ಸರ್? ಹಂಗಾದ್ರೆ ಕಾಂಗ್ರೆಸ್ನಲ್ಲಿ ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು. ನಾನು ನಾಯಕರುಗಳ ಹೊಡೆದಾಟದ ಬಗ್ಗೆ ಹೋಗಲ್ಲ, ಚರ್ಚೆ ಮಾಡಲ್ಲ. ಆ ಒಂದು ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಜನಸಮೂಹ ಏನಿದೆ, ಆ ಜನಸಮೂಹ ಏನು ತೀರ್ಮಾನಗಳನ್ನು ತೆಗೆದುಕೋಬೋದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿಲ್ಲ. ನಮ್ಮ ಜೊತೆಯಲ್ಲಿದ್ದು ಬಿಟ್ಟೋದಂಥ ಅಲ್ಪಸಂಖ್ಯಾತರಿರ್ಬೋದು, ಮೇಲ್ವರ್ಗದವ್ರು ಇರ್ಬೋದು, ಯಾವುದೇ ಸಮಾಜದವರು ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರು ನನ್ನ ರಾಜಕೀಯದ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ. ಸರ್, ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ JDSನ ಬಾಗಿಲು ತೆರೆದಿರುತ್ತಾ? ನಾನು ಆ ವಿಷಯದಲ್ಲಿ ಸ್ವರ್ಗದ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ ಅಂತ ಹೇಳ್ತಾರೆ. ಇನ್ನು ನಮ್ಮ ಪಕ್ಷದ ಬಾಗಿಲು ತೆಗೆಯೋದೇನು ಅಂತ ನಾನು ಕೆಲವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಲೆಕ್ಕಾಚಾರ ಮಾಡಿ ತೀರ್ಮಾನ ಮಾಡಿ. ಥ್ಯಾಂಕ್ ಯು ಬರ್ತಾರೆ.